ಏನಾಗ್ತಾ ಇದೆ ಏನಿಲ್ಲ ಅನ್ನೋದನ್ನ ನೀವು ಅದನ್ನ ಫಾಲೋ ಅಪ್ ಮಾಡಿದ್ರೆ ಅದನ್ನ ಜನರಿಗೆ ಆಗಿರ್ಬೋದು, ದೂರದಾರರಾಗಿರ್ಬೋದು, ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು ಮಾಹಿತಿ ಏನೋ ನಿಮ್ಗೆ ಏನೋ ಸಪೋರ್ಟ್ ಮಾಡ್ತಾರೆ. ಅದು ಬಿಟ್ಟು ನೋಡೋಣ, ಕೇಳೋಣ, ಮುಂದ್ ವಾರ ನೋಡ್ತೀನಿ, ಇನ್ನೊಂದು ತಿಂಗಳು ನೋಡ್ತೀನಿ ಅನ್ನೋದಾದ್ರೆ ಅಲ್ಲಿ ಏನಾದ್ರು ಅನಾಹುತಗಳಾದ್ರೆ ಅದಕ್ಕೆ ಯಾರು ಕಾರಣ? ಸಾರ್ವಜನಿಕರ ಅಥವಾ ಏನೋ ತೆರಿಗೆ ದುಡ್ಡು, ಕೋಟ್ಯಾಂತರ ರೂಪಾಯಿ ತೆರಿಗೆ ದುಡ್ಡು ಅಲ್ಲಿ ಹಾಳಾಗ್ತಾ ಇದೆ, ಪೋಲ್ ಆಗ್ತಾ ಇದೆ ಅಂತೇಳಿ ನಾವು ಪ್ರಶ್ನೆ ಮಾಡುವಾಗ ಅಲ್ಲಿ ಯಾರೋ XYZ ಪರ್ಸನ್ ಬಂದ್ಬಿಟ್ಟು ನಮ್ಮವ್ರ ಮೇಲೆ ಈ ತರದ ಅವಾಚ್ಯ ಶಬ್ದ, ನಾನು ಅವ್ರ ಮನೆ ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ಅವ್ರ ಮನೆ ಏನಾದ್ರು ವಿಚಾರಕ್ಕೆ ಹೋಗಿದ್ವಿ, ನಾವು ಹೋಗಿದ್ವೇನ್ರಿ ಸರ? ನಿನ್ನೆ ನೋಡಿದ್ರ ಆ ವಿಡಿಯೋನ ನೀವು? ಅಲ್ಲ ಸರ್, ನಿನ್ನೆ ಆ ವಿಡಿಯೋ ನೋಡಿದ್ರೆ ನೀವು ಏನಾಗಿದೆ ಏನಿಲ್ಲ ಅನ್ನೋದು ಗಮನಿಸಿದ್ರೆ ಒಂದ್ಸರಿ ಆದ್ರು? ಗಮನಿಸಿದಾದ್ಮೇಲೆ ಈಗ ಏನ್ ತಗೊಳ್ತಾ ಇದ್ರಿ ಆಕ್ಷನ್? ಅಥವಾ ದೂರು ಕೊಟ್ಟ ಮೇಲೆ ಆಕ್ಷನ್ ತಗೊಳ್ತೀರಾ, ಅಥವಾ ನೀವಾಗೇನೆ ಖುದ್ದಾಗಿನೇ ಈ ತರ ಪ್ರಕರಣ ನಡೆದಿಂದಾಗ ಭೇಟಿ ಕೊಟ್ಟು ಅದು ಏನು ಸರಿಪಡಿಸುವಂತ ಕೆಲಸವನ್ನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ದೂರು ಬರತನ ನಿಮ್ಗೆ ಯಾವ್ದು ಅಳ್ಳಾಡಲ್ಲ ಅನ್ಸುತ್ತಲ್ವಾ? ಅದೇ ಮತ್ತೆ ದೂರು ಕೊಟ್ಟಾದ್ಮೇಲೆ ನೋಡೋಣ, ಮಾಡೋಣ. ಆಮೇಲೆ ನಿಮ್ಮ ಕೆಳ ಹಂತದ ಅಧಿಕಾರಿಗಳು ಸಾರ್ವಜನಿಕರ ಸೇವಕರ ಅಥವಾ ಅವರು ಮನೆ ಮನೆಗೋಸ್ಕರ ತಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಇದಾರ ಸರ್? ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ 2-3 ದಿನಗಳಿಂದ, ಸಾರಿ 1 ವಾರದಿಂದ ಆ ಸಂಬಂಧಪಟ್ಟ ವಿಚಾರವಾಗಿ ಮಾತಾಡೋಣ ಅಂತಂದ್ರೆ ಸಂಪರ್ಕ ಮಾಡಿದ್ರೆ ಕಾಲೆತ್ತುವಂತ ಪರಿಸ್ಥಿತಿಲೇ ಇಲ್ಲ ನಿಮ್ಮ ಅಧಿಕಾರಿಗಳು. ಅದನ್ನೇ ಕೇಳ್ತಾ ಇದೀನಿ, ಅವ್ರೇನ್ ಸಾರ್ವಜನಿಕ ಅಧಿಕಾರಿಗಳ ಅಥವಾ ತಮ್ಮ ವೈಯಕ್ತಿಕವಾಗಿ ಕೆಲಸ ಮಾಡಕ್ ಇದಾರ? ಅವ್ರಿಗೇನು ಸಂಬಳ ಸರ್ಕಾರದಿಂದ ಬರ್ತೈತೆ ಅಥವಾ ವೈಯಕ್ತಿಕವಾಗಿ ನಿಮ್ಮ ಪಾಕೆಟ್ ಮನಿಯಿಂದ ಏನಾದ್ರು ಕೊಡ್ತಾ ಇದ್ರಿ ಅಂತ? ನೀವು ಮೊದಲ ಹಂತದಲ್ಲಿ ನಿಮ್ಮ ಕೆಳ ಹಂತದ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವರಿಗೆ ಮೊದಲವಾಗಿ ಸಾರ್ವಜನಿಕರು ಯಾರೇ ಕರೆಗಳನ್ನು ಮಾಡಿದಾಗ ಅವರು ಕರೆಗಳನ್ನು ಸ್ವೀಕರಿಸಿ ಅವರಿಗೆ ತಕ್ಕದಾದಂತ ಉತ್ತರ ಕೊಡೋದು, ಫಸ್ಟ್ ಆಫ್ ಆಲ್ ರೆಸ್ಪಾನ್ಸ್ ಮಾಡೋದಂತ ಕಲೆ ಕೇಳ್ರಿ ಅವರಿಗೆ. ಅದೇ ಮತ್ತೆ ಸರ್, ದಯವಿಟ್ಟು ಈ ಪ್ರಕರಣ ನಾವೇನೀಗ ದೂರು ಕೊಟ್ಟು ಹೋಗ್ತೀವಿ, ನೀವು ನಾಳೆ ಬರ್ತಿರೋ ನಾಡ್ದು ಬರ್ತಿರೋ, ನೇರವಾಗಿ ಪರಿಶೀಲಿಸಬೇಕು. ಪರಿಶೀಲಿಸಿದ ನಂತರ ಅಲ್ಲಿ ಏನಾಗಿದೆ, ಕಳಪೆ ಕಾಮಗಾರಿಯಾಗಿದೆ ಅಂತ ನಾವು ಆರೋಪ ಮಾಡ್ತಾ ಇದೀವಿ. ಅದಕ್ಕೆ ಪೂರಕವಾದಂಥ ದಾಖಲಾತಿಗಳನ್ನು ಕೊಟ್ಟು ಹೋಗಿದ್ದೀವಿ. ನೀವು ನೇರವಾಗಿ ಇಲ್ಲಿ ಸ್ಪಾಟ್ ಮಾಡಬೇಕು. ಸ್ಪಾಟ್ ವಿಸಿಟ್ ಮಾಡಿದಾಗ ನಮ್ಮವ್ರಿಗೆ ತಿಳಿಸ್ಬೇಕು. ಅಲ್ಲಿ ಬಂದಾಗ ನಾವು ಏನೆಲ್ಲ ಉತ್ತರ ಕೊಡ್ತೀವಿ ಅಥವಾ ಆರೋಪಕ್ಕೆ ನಾವು ಸಾಕ್ಷಿಗಳು ಕೊಡ್ತೀವಿ ಅನ್ನೋದನ್ನ ನೀವು ಪರಿಗಣಿಸಬೇಕು. ನಮ್ಮ ಬೇಡಿಕೆ ಇರೋದೇನೆಂದ್ರೆ ಆ ಕಳಪೆ ಕಾಮಗಾರಿಯನ್ನು ನಿಲ್ಲಿಸಿ ಹೊಸ ಮತ್ತು ಗುಣಮಟ್ಟದ ಕಾಮಗಾರಿಯನ್ನ ನಿರ್ಮಾಣ ಮಾಡಲಿಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹಂತದ ಅಧಿಕಾರಿಗಳಾಗ್ಲಿ ಅಥವಾ ನೀವಾಗ್ಲಿ, ನಿಮ್ಮ ಇಲಾಖೆ ಯಾವುದೇ ಅಧಿಕಾರಿಗಳು ನಮಗೆ ಸರಿಯಾಗಿ ಸ್ಪಂದಿಸದೇ ಇದ್ದ ಪಕ್ಷದಲ್ಲಿ ಮುಂದಿನ ಕೆಲವು ಘಟನೆಗಳಿಗೆ, ಹೋರಾಟಗಳಿಗೆ ನೀವೇ ಸಾಕ್ಷಿ ಆಗ್ತೀರಂತ ಈ ಮೂಲಕ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಸರ್. ಈಗ ನಾನು KRS ಪಕ್ಷದ ಒಬ್ಬ ಮುಖಂಡನಾಗಿ ಮಾತಾಡಿದೆ. ಇಲ್ಲಿ ಕೇಳಿ ಸರ್, ಅಲ್ಲಲ್ಲ ಇರ್ಲಿ, ನಾನು ಒಬ್ಬ KRS ಪಕ್ಷದ ಮುಖಂಡನಾಗಿ ಮಾತಾಡಿದೆ. ಈಗ ಅದೇ ಸ್ಥಳೀಯ ಕೊಟ್ಟೆಗಾರರ ಆಗಿರ್ತಕ್ಕಂಥ ಬಸವರಾಜ್ ಅಂತ ಹೇಳಿ ಮಾತಾಡ್ತಾರೆ. ಅವ್ರ ಬಾಯಿಂದನೇ 1-2 ನಿಮಿಷ ಮಾಹಿತಿಯನ್ನ ಕೇಳ್ಕೊಳ್ಳಿ ಸರ್. ಹಲೋ ಸರ್, ನಮಸ್ಕಾರ ಸರ್. JJ ವರ್ಕ್ ನಡೆದಿದೆ ಸರ್. ಅಲ್ಲಿ ಕಾಂಟ್ಯಾಕ್ಟ್ ಕೊಟ್ಟಿದ್ರು ಸರ್, ಯಾವುದೇ ರೆಸ್ಪಾನ್ಸ್ ಮಾಡ್ತಾರೆ. ಪೂರ ಅತಿ ಒಂದು ಫೀಟ್ ಕೂಡ ಆಳ ತೆಗೆದಿಲ್ಲ ಸರ್ ಅವರು ಮಾಡಿರೋದು. ಹೌದು ಸರ್. ಸರಿಯಾಗಿ ಮಾಡಾಕಿದ್ರೆ ಕೆಲಸ ಮಾಡಪ್ಪ, ಹ್ಞೂ ಸರ್. ಹೋಗ್ಬೇಡ ಅಂತ ಸುಮಾರು ನನ್ನ ಜೊತೆ ಜಗಳ ಆಡಿದೆ. ನಾನು ಅಜ್ಜ ಬಂದು ನನಗೆ ಬೈಲ್ ಬಿಟ್ಟು ಹೋಗಿದ್ದ. ಮತ್ತೆ ಅಧಿಕಾರಿಗಳಿಗೆ ಒಳ್ಳೆ ಗೌರವಾನ್ವಿತ ಅಧಿಕಾರಿಗಳೇ ಬೆಲೆ ಕೊಟ್ಟಿಲ್ಲ ಅಂತಂದ್ರೆ, ಗೌರವಾನ್ವಿತ ಅಧಿಕಾರಿಗಳನ್ನೇ ಬೆಲೆ ಇಲ್ಲ ಅವ್ರ ಕಡೆ, ನಿಮಗೇನೆ ಏನು ಹೇಳಿದ್ರಲ್ಲ ಈಗ ಆತರ ಮಾತಾಡ್ತಾನಂತಂದ್ರೆ ನೀವು ಯಾವ ರೀತಿಯಾಗಿ ಅವ್ರನ್ನ ಸಹಿಸ್ಕೊಂಡಿದ್ದೀರಿ? ನಿಮ್ಮ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಸರ್, ಸರಿ ಆಗ್ತಾರೆ. ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ. ನಿಮ್ಮ ಹತ್ರ ಇದು ಇರ್ತಲ್ಲ ಅಧಿಕಾರಿ, ಯಾರು DC ಮಾಡ್ಬೇಕಾ, ಯಾರು ಮಾಡ್ಬೇಕು ಅದನ್ನ? ಮಾತಾಡಪ್ಪ, ಏನಂತ ಇನ್ನೂ ಸ್ಪಷ್ಟವಾಗಿ ಹೇಳು. ಸರಿ ಸರ್, ಅದು ನೋಡಿ ಕೇಸ್ ನಮಗೆ ಅದು ಹೆಂಗಿದ್ರು ಅವರು ಅದೇ ಮಾಡ್ಬೇಕು ಸರ್. ಅವ್ರ ಲೈಸೆನ್ಸ್ ರದ್ದು ಮಾಡ್ಬೇಕು ಸರ್ ಅವ್ರಿಗೆ. ಯಾಕಂತ ಅವ್ರು ಯಾವುದೇ ಕಾರಣಕ್ಕೂ ಗುಣಮಟ್ಟದಲ್ಲಿ ಮಾಡ್ತಕ್ಕಂಥವ್ರು ಕಾಮಗಾರಿನೇ ಮಾಡಲ್ಲ ಸರ್ ಅವರು. ಅವ್ರ ಮಾತೇಶನ ಜೈ ಅವ್ರು ನಿನ್ನೆಲ್ಲಿಂದ ಮಾಡಿದ್ರು ಸರ್, ಘಟನೆ ನಡೆದಾಗ ಮಾಡಿದ್ದೀನಿ. ಇನ್ನೂವರೆಗೆ ಫೋನ್ ಪಿಕಪ್ ಮಾಡ್ಯಾರ ಸರ್ ಅವರು. ಹೆಂಗ ಸರ್, ನನ್ನ ಮುಖನ ನೋಡಿಲ್ಲ. ಅಲ್ಲಿ ಕಾಮಗಾರಿ ನಡೆಯುವಂತ ಸ್ಥಳಕ್ಕೆ ಒಂದು ದಿನ ಬಂದವರು ಇಲ್ಲ. ಪುಣ್ಯಾತ್ಮರು ಎಲ್ಲೆಲ್ಲಿ ಇರ್ತಾರೋ ಎಲ್ಲಿಲ್ಲ. ಏನೇ ಕೇಳಿದ್ರು ಸ್ಪಾಟ್ ವಿಸಿಟ್, ಏನೇ ಕೇಳಿದ್ರು ಅಲ್ಲಿದ್ದೀನಿ ಇಲ್ಲಿದ್ದೀನಿ. ಈ ತರದ ಮುಂದಿನ ಹಂತಗಳಲ್ಲಿ ಉಡಾಫೆ ಉತ್ತರಗಳನ್ನು ಕೊಡೋದನ್ನ ನಿಲ್ಲಿಸಿ, ಅದು ಯಾವುದೇ ಅಧಿಕಾರಿಗಳಾಗ್ಲಿ ನಿಲ್ಲಿಸಿ, ಸಾರ್ವಜನಿಕರ ದೂರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿದ್ರೆ ಅವರು ಮುಂದಿನ ಹಂತದಲ್ಲಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಿದ್ಧ. ಇಲ್ಲ ಅಂತಂದ್ರೆ ಅದಕ್ಕೆ ನಾವು ಹೇಳ್ತಾ ಇದೀವಿ, ಒಂದು ಮೊದಲ ಹಂತವಾಗಿ ನಿಮಗೆ ಕೈ ಮುಗಿತೀವಿ, ಕಾಲು ಮುಗಿತೀವಿ, ತದನಂತರ ಬೇರೆ ರೂಪದಲ್ಲಿ ತಿರುವು ಪಡೆದುಕೊಳ್ಳಕ್ಕೆ ನೀವು ಆಸ್ವಾದ ನೀಡಬೇಡಿ ಅಂತ ಹೇಳ್ತಾ ಇಷ್ಟೊಂದು ನೀವು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದೀರಿ. ಧನ್ಯವಾದಗಳು. ಈಗ ಅದೇ ರೀತಿಯಾಗಿ ನಾವು ದೂರು ಕೊಟ್ಟು ಹೋಗ್ತೀವಿ, ಅದನ್ನು ಪರಿಶೀಲಿಸಿ
ನೀವೇನೇ ನೇರವಾಗಿ ಅಲ್ಲಿ ಭೇಟಿ ಕೊಟ್ಟು ಖುದ್ದಾಗಿ ಭೇಟಿ ಕೊಟ್ಟು ಅವ್ರನ್ನ ಗುತ್ತಿಗೆದಾರರು ಯಾರಿದ್ದಾರೆ, ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವ್ರನ್ನ ಕರೆಸಿ ನಾವು ನಮ್ಮ ಹಕ್ಕೊತ್ತಾಯ ಏನಿದೆ ಅಥವಾ ಬೇಡಿಕೆ ಏನಿದೆ, ದೂರಿನ ಅಂಶ ಏನಿದೆ ಅದನ್ನು ಸರಿಪಡಿಸುವಂಥ ಕೆಲಸ ನಿಮ್ಮಿಂದ ಆಗ್ಬೇಕು ಸರ್. ನಿಮ್ಮ ಮೇಲೆ ಭಾಳ ಗೌರವ ಇಟ್ಟಿದ್ದೀವಿ. ಇಷ್ಟೊತ್ತು ನಮಗೆ ರೆಸ್ಪಾನ್ಸ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ KRS ಪರೀಕ್ಷದ ವತಿಯಿಂದ. ಮಾಡ್ಬೇಕು ಸರ್. ಇದೆಲ್ಲ ರೆಕಾರ್ಡ್ ಆಗಿದೆ, ಲೈವಲ್ಲಿ ಕೂಡ ಹೋಗ್ತಾ ಇದೆ. ಧನ್ಯವಾದಗಳು ಸರ್. ಮತ್ತೆ ಮಾತಾಡ್ತೀವಿ ಅವಶ್ಯಕ ಬಿದ್ದಲ್ಲಿ ನಿಮ್ಮ ಜೊತೆ. ನಮಸ್ಕಾರ ಸರ್.